ಮೂವಿ ಲವರ್ಸ್ ಮಕರ ಸಂಕ್ರಾಂತಿ ಪ್ರಯುಕ್ತ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತ ಅನ್ಬೋದು. ಅದು ಯಾರ ಕಡೆಯಿಂದ ಅಂದರೆ ನೆಟ್ಫ್ಲಿಕ್ಸ್ ಟೀಮ್ ಕಡೆಯಿಂದ ಅಂತ ಅನ್ಬೋದು. ತಮಿಳು ಮೂವೀಸ್ಗಳು ಯಾವ್ದ್ಯಾವ್ದು ಅವರು ಕೊಂಡ್ಕೊಂಡಿದ್ದಾರೆ, ಹಾಗೆ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗುತ್ತೆ ಅನ್ನೋದನ್ನು ಕನ್ಫರ್ಮ್ ಆಗಿ ಒಂದು ಪೋಸ್ಟರ್ ಮುಖಾಂತರ ನಮಗೆ ರಿವೀಲ್ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ಟೋಟಲಿ 7 ಮೂವೀಸ್ಗಳು ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗ್ತಾ ಇದೆ. ಹಾಗೆ ಒಂದು ದೊಡ್ಡ ಮೂವೀಸ್ಗಳೇ ಅಂತ ಅನ್ಬೋದು. ಹಾಗೆ ಇನ್ನೂ ರಿಲೀಸ್ ಆಗಿಲ್ಲ ಅಂತ ಮೂವೀಸ್ಗಳನ್ನೆಲ್ಲ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಬಂದರೆ ನಮ್ಮ ಫಸ್ಟ್ ಹೀರೋ ಯಾರು ಅಂದರೆ ನಮ್ಮ ಅಜಿತ್ ಸರ್ ಅಂತ ಅನ್ಬೋದು. ಅವರ 2 ದೊಡ್ಡ ಮೂವೀಸ್ಗಳು ನೆಟ್ಫ್ಲಿಕ್ಸ್ ಅವರು ಕೊಂಡ್ಕೊಂಡಿದ್ದಾರೆ. ಫಸ್ಟ್ ಮೂವಿ ಯಾವುದು ಅಂದರೆ ಗುಡ್ ಬ್ಯಾಡ್ ಅಗ್ಲಿ ಅಂತ ಅನ್ಬೋದು. ಇದರಲ್ಲಿ ಸಾರ್ಕಾಸ್ಟಿಕ್ ಆಗಿ ಒಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ಅಜಿತ್ ಕುಮಾರ್ ಸರ್ ಅವರು ರೂಲ್ ಮಾಡ್ತಾರೆ ಅಂತ ಅನ್ಬೋದು. ಹಾಗೆ ನಮ್ಮ 2ನೇ ಮೂವಿ ಯಾವುದು ಅಂದರೆ ವಿಡಮೂರ್ತಿ ಅಂತ ಅನ್ಬೋದು. ಒಂದು ಡಿಫ್ರೆಂಟ್ ಸ್ಟೋರಿ, ಡಿಫ್ರೆಂಟ್ ಕಾನ್ಸೆಪ್ಟು, ಅದು ಟೀಸರು ಎಲ್ಲ ಬಿಟ್ಟಿದ್ದಾರೆ, ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಬೋದು. ಹಾಗೆ ನಮ್ಮ 3ನೇ ಲಿಸ್ಟಿಗೆ ನಮ್ಮ ಸೂರ್ಯ ಅವರು ರೆಟ್ರೋ ಲುಕ್ಕಲ್ಲಿ ರೆಟ್ರೋ ಅನ್ನೋ ಮೂವಿ ಜೊತೆ ಬರ್ತಾ ಇದ್ದಾರೆ ಅಂತ ಅನ್ಬೋದು. ಇದು ಬೇಸಿಕಲಿ ಒಂದು ಪ್ಯೂರ್ ಲವ್ ಸ್ಟೋರಿ ಜೊತೆಗೆ ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ ಇರುತ್ತೆ ಅನ್ನೋದು ನಮಗೆ ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಪ್ರೊಮೋಸ್ಗಳು ಎಲ್ಲ ಬಿಟ್ಟಿರೋದು ಅದೇ ರೀತಿ ಇದೆ ಅಂತ ಅನ್ಬೋದು. ಇದನ್ನು ಎಲ್ಲ ಲ್ಯಾಂಗ್ವೇಜಲ್ಲೂ ಅವೈಲಬಿಲಿಟಿಯಾಗಿ ರಿಲೀಸ್ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ. ಮೂವಿ ವಿಚಾರಕ್ಕೆ ಬಂದರೆ ಧ್ರುವ ಅವರು ಒಂದು ಫಸ್ಟ್ ಮೂವಿ, ಸೆಕೆಂಡ್ ಮೂವಿಯಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ರು ಅಂತ ಅನ್ಬೋದು. ಈಗ ಬೈಸನ್ ಅನ್ನೋ ಮೂವಿ ಜೊತೆ ಬರ್ತಾ ಇದ್ದಾರೆ. ಇದು ಒಂದು ಆ್ಯಕ್ಷನ್ ಪ್ಯಾಕ್ಡ್ ಮೂವಿ ಆಗಿರುತ್ತೆ ಅಂತ ಅನ್ಬೋದು. ಹಾಗೆ ನಮ್ಮ 5ನೇ ಮೂವಿ ವಿಚಾರಕ್ಕೆ ಬಂದರೆ ಡ್ರ್ಯಾಗನ್ ಅಂತ. ಪ್ರದೀಪ್ ಅನ್ನೋದು ಗೊತ್ತೇ ಇರುತ್ತೆ ಯಾರವರು ಅಂತ. ಲವ್ ಟುಡೇ ಮೂವೀಸು ಅದು ಹ್ಯೂಜ್ ಸಕ್ಸಸ್ ಆಗಿತ್ತು. ಹಾಗೆ ಒಂದು ಲವ್ ಸ್ಟೋರಿ ಆ್ಯಂಗಲ್ ಜೊತೆ ಒಂದು ಕಮರ್ಷಿಯಲ್ ಎಲಿಮೆಂಟ್ ಜೊತೆ ಈ ಡ್ರ್ಯಾಗನ್ ಅನ್ನೋ ಮೂವಿ ಜೊತೆ ಬರ್ತಾ ಇದ್ದಾರೆ ಅಂತ ಅನ್ಬೋದು. ಮೂವಿ ವಿಚಾರಕ್ಕೆ ಬಂದರೆ ದುಲ್ಕರ್ ಸಲ್ಮಾನ್ ಅವರು ಈ ಮೂವಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನ್ಬೋದು. ಟೈಟಲ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಕಾಂತ ಅಂತ. ಇದರಲ್ಲಿ ಏನು ವಿಶೇಷತೆ ಇದೆ, ಹಾಗೆ ಈ ಮೂವಿಯಲ್ಲಿ ಏನು ಎಕ್ಸ್ಪೆಕ್ಟೈಸ್ ಮಾಡ್ಬೋದು ಅಂತ ನಾನಂತೂ ಕ್ಯೂರಿಯಾಸಿಟಿಯಿಂದ ಇದ್ದೀನಿ ಅಂತ ಅನ್ಬೋದು. ಹಾಗೆ ನಮ್ಮ 7ನೇ ಮೂವಿ ವಿಚಾರಕ್ಕೆ ಬಂದರೆ ಒಂದು ಕಾಮಿಡಿ ಜಾನ್ರ ಓರಿಯೆಂಟೆಡು ಪೆರುಸು ಅಂತ ಅನ್ಬೋದು. ಹಾಗೆ ಈ ಟ್ರೈಲರು ಪ್ರೋಮೋಸು ಇದು ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಮುಂದೆ ಏನು ಈ ಮೂವಿ ಮಾಡ್ಬೋದು ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ಹಾಗೆ ನಮ್ಮ 8ನೇ ಮೂವಿ ದೊಡ್ಡ ಹೈ ಎಕ್ಸ್ಪೆಕ್ಟೆಡ್ ಮೂವಿ ಅಂತ ಅನ್ಬೋದು. ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟೇ ಈ ಮೂವಿಯಲ್ಲಿದೆ ಅಂತ ಅನ್ಬೋದು. ಹಾಗೆ ನಮ್ಮ ಕಮಲ್ ಹಾಸನ್ ಸರ್ ಅವರು ಈ ಮೂವಿಯಲ್ಲಿ ಒಂದು ಮೇನ್ ಲೀಡಾಗಿ ಮಾಡ್ತಾ ಇದ್ದಾರೆ. ಥಗ್ ಲೈಫ್ ಅಂತ. ಈ ಮೂವಿಗೆ ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದೀನಿ ಅಂತ ಅನ್ಬೋದು. ಹಾಗೆ ಇದನ್ನು ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗುತ್ತೆ ಅನ್ನೋದನ್ನ ನೆಟ್ಫ್ಲಿಕ್ಸ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಇದು ಟೋಟಲ್ ಆಗಿ ನಮ್ಮ 8 ಮೂವೀಸ್ಗಳು ನೆಟ್ಫ್ಲಿಕ್ಸಿಂದ ಕನ್ಫರ್ಮ್ ಆಗಿರೋದು. ಈ ವಿಚಾರ ತಿಳ್ಕೊಂಡು ನಿಮಗೇನು ಅನಿಸ್ತು, ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಹಾಗೆ ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಫಾಲೋ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮರಿದೇ ನನ್ನನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ಸಬ್ಸ್ಕ್ರೈಬಿಂದ ಮೋಟಿವೇಶನ್ ಸಿಗುತ್ತೆ. ಹಾಗೆ ಇದೇ ಥರ ವೀಡಿಯೋಸ್ಗಳು ನಿಮಗೆ ಬರ್ತಾ ಇರುತ್ತೆ. ಮುಂದಿನ ರಿವ್ಯೂಯಲ್ಲಿ ಸಿಗೋಣ.